కోలార్ హోస్కోట్ హైవేపై ఘోర రోడ్డు ప్రమాదం జరిగింది. తిరుపతి నుండి వస్తున్న లారీని ఆంధ్ర ట్రాన్స్పోర్ట్ బస్సు ఢీకొట్టడంతో ముగ్గురు అక్కడికక్కడే మరణించారు. ఆసుపత్రిలో చికిత్స పొందుతూ మరో ముగ్గురు మరణించారు. 16 మంది ప్రయాణికులు గాయపడ్డారు. వారిలో ఇద్దరి పరిస్థితి విషమంగా ఉందని డాక్టర్లు చెబుతున్నారు. హోస్కోట్ తాలూకాలోని గొట్టిపుర గేట్ సమీపంలో ఈ సంఘటన జరిగింది. ఆంధ్ర ట్రాన్స్పోర్ట్ బస్సు తిరుపతి నుండి బెంగళూరుకు వస్తుండగా ఈ ప్రమాదం జరిగింది. కోలార్ హోస్కోట్ జాతీయ రహదారిపై ఈ ప్రమాదం జరిగింది. ಬೆಳಿಗ್ಗೆ ಒಂದು ಭೀಕರ ಅಪಘಾತ ಆಗಿದ್ದಿದೆ. ನಮ್ಮ ಹೊಸಕೋಟೆಯಿಂದ ಒಂದು 7 to 8 ಕಿಲೋಮೀಟರ್ಸ್ ಸ್ಟ್ರೆಚಲ್ಲಿ ಆ ಒಂದು APSRTC ಬಸ್ಸು ಮತ್ತು ಒಂದು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಒಂದು ಟ್ರಕ್ಕು ಬರ್ತಾ ಇತ್ತು. APSRTC ಬಸ್ಸು ಟ್ರಕ್ಕಿಂದ ಓವರ್ಟೇಕ್ ಮಾಡಬೇಕಾದಾಗ ಆ ಕಡೆಯಿಂದ ಲಕ್ಷ ಆಗಿಬಿಟ್ಟು ಆಕ್ಸಿಡೆಂಟ್ ಆಗಿದ್ದಿದೆ. ಟೋಟಲಿ ಈ ಹಾಸ್ಪಿಟಲ್ಗೆ ಆಲ್ರೆಡಿ ನಾವು ವಿಸಿಟ್ ಮಾಡಿದ್ದೀವಿ. ಇಮಿಡಿಯೇಟಾಗಿ ಪೊಲೀಸ್ ಇಮಿಡಿಯೇಟಾಗಿ ಬಂದಿದ್ದಾರೆ, ಅಲ್ಲಿ ಹೋಗಿ ಮಾಡಿದ್ದೀವಿ. ಆಲ್ ದ ಪೀಪಲ್ ಹ್ಯಾವ್ ಬಿನ್ ಶಿಫ್ಟೆಡ್. ಈ ಬಸ್ಸಲ್ಲಿ ಏನು ಒಂದಿಷ್ಟು ಜನ ಇತ್ತು, ಅದರೊಳಗಡೆ ಸ್ಪಾಟ್ ಡೆತ್ ಒಂದು ಇಬ್ಬರು ಇಮಿಡಿಯೇಟ್ ಆಗ್ತಾರೆ. ಆಮೇಲೆ ಇನ್ನೊಂದು ಥರ್ಡ್ ಡೆತ್ ಒಂದು ಮಗು ಇದೆ. ಈಗ ಇಲ್ಲಿಯವರೆಗೆ 3 ಡೆತ್ ಆಗಿದ್ದಿದೆ. ಇನ್ನು ಇಬ್ಬರು ಕ್ರಿಟಿಕಲಿ ಇಂಜರ್ಡ್ ಇದ್ದಾರೆ. ಮತ್ತು ಮೇಜರ್ ಫ್ರ್ಯಾಕ್ಚರ್ಸ್ ಆಗಿರೋರು ಒಂದು 3 to 4 ಮೆಂಬರ್ಸ್ ಇದ್ದಾರೆ. ಸೊ ಆಲ್ ಟುಗೆದರ್ ಒಂದು 30+. ತಿರುಪತಿ ನಾವು ಚಿತ್ತೂರಿಂದ ಮೇ ಬಿ ಅರೌಂಡ್ 11 o'clock ನಾವು ಅಲ್ಲಿಂದ ಬಿಟ್ಟಿದ್ದೀವಿ. ಲೇಟಾಗಿ ಇವತ್ತು ಆ್ಯಕ್ಚುಲಿ 9:00 ಬರಬೇಕಾಗಿರೋ ಬಸ್ಸು 11ಕ್ಕೆ ಬಂದಿದೆ. ಇವತ್ತು ಲೇಟಾಗಿ ಬಂದಿದೆ ಬಸ್ಸು. ಇಲ್ಲಿ ಬರೋ ಅಷ್ಟೊತ್ತಿಗೆ ಒಂದು ಅಪ್ರಾಕ್ಸಿಮೇಟ್ 2 ಗಂಟೆ ಆಗಿರ್ಬೋದು. ಎಲ್ಲ ಮಲಗಿದ್ದೀವಿ. ಸೌಂಡ್ ಬಂದು ನೋಡೋ ಅಷ್ಟೊತ್ತಿಗೆ ಈ ಟಾಪೇ ಇಲ್ಲ ಬಸ್ಗೂ. ಏನಾಗಿದೆ ಅಂತ ನೋಡೋ ಅಷ್ಟೊತ್ತಿಗೆ ಎಲ್ಲರೂ ಕಲಿತಾ ಇದ್ದಾರೆ. ನೋಡ್ಕೊಂಡ್ರೆ ನಾವು 4ನೇ ಸೀಟಲ್ಲಿದ್ದೀವಿ. ನಾವು ಏನಾಗಿದೆ ಅಂತ ನಾವು ಮಿಸ್ಸಸ್ಸು ಕಾಲು ಅಷ್ಟೊತ್ತಿಗೆ ಡ್ಯಾಮೇಜ್ ಆಗಿದ್ದಾರೆ. ಮುಂದೆ ನೋಡಿದ್ರೆ ಎಲ್ಲರೂ ಬಿದ್ದಿದ್ದಾರೆ. ಎಲ್ಲರೂ ನಾವೇ ಎತ್ತು ಕೆಳಗಡೆ ಹಾಕಿದ್ದೀವಿ. ಅಷ್ಟೊತ್ತಿಗೆ ತುಂಬ ಒಂದು 15-20 ನಿಮಿಷ ಆಯಿತು. ಒಂದು ಆಂಬುಲೆನ್ಸ್ ಫಸ್ಟು, ಆಮೇಲೆ 4-5 ಆಂಬುಲೆನ್ಸ್ ಬಂದಿದ್ದಾರೆ. ಬರೋ ಅಷ್ಟೊತ್ತಿಗೆ ತುಂಬ ಜನಕ್ಕೂ ಏಟಾಗಿದೆ. ಒಂದು 4-5 ಜನ ಅನ್ಕಾನ್ಷಿಯಸ್ಸಲ್ಲಿದ್ದರು. ಯಾರಿಗೆ ಆಗಿದೆ ಅಂತ ಗೊತ್ತಿಲ್ಲ ನಮಗೂ. ನಮ್ಮವ್ರಿಗಂತೂ ಸ್ವಲ್ಪ 2 ಕಾಲು ಹೋಗ್ತಿದೆ. ನಮ್ಮ ಜಾಸ್ತಿ ಆಗಿರೋಂಥ ಜಾಸ್ತಿ ದುರಂತ ಆಯಿತು. ಜಾಸ್ತಿ ಆಗಿದೆ, ತುಂಬ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಒಂದು 5ರಿಂದ 6 ಕ್ಯಾಶುಯಾಲಿಟಿ, ಅಂದರೆ ಒಂದು 4ರಿಂದ 5 ಡೆತ್ ಆಗಿದೆ. ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ 12 ಪೇಷಂಟ್ ಇದ್ದಾರೆ. ಅದರಲ್ಲಿ ಒಂದು ಬ್ರಾಡ್ ಡೆಡ್, ಒಂದು ಡೆತ್ ಆಗಿದೆ, ಮಗು 2 ವರ್ಷದ.